ಸಂಜೆ 7:15ಕ್ಕೆ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಂದ್ರೆ ಮೋದಿಯವರ ಜೊತೆಗೆ 52 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. 52 ಜನ. ಇದರೊಟ್ಟಿಗೆ ಮೈತ್ರಿ ಪಕ್ಷಗಳಿಗೆ 13 ಮಂತ್ರಿಮಂಡಲ, ಮಿತ್ರ ಪಕ್ಷಗಳಿಗೆ ಹಂಚಿಕೆ ಆಗುವ ಸಾಧ್ಯತೆ ಇದೆ. ಇದು ಪ್ರಮುಖ ಖಾತೆಗಳಿಗೆ ಎನ್ಡಿಎ ಮೈತ್ರಿಕೂಟದ ಬೇರೆ ನಾಯಕರು ಬೇಡಿಕೆ ಇಟ್ಟಿದ್ರು. ಪ್ರಮುಖ ಖಾತೆಗಳನ್ನು ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಇದೀಗ ಮುಂದಾಗಿದೆ. ಗೃಹ ಇಲಾಖೆ, ಹಣಕಾಸು, ರಕ್ಷಣೆ, ವಿದೇಶಾಂಗ ಖಾತೆಗಳು ಬಿಜೆಪಿ ಸಂಸದರಿಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾನೂನು ಇಲಾಖೆ, ಶಿಕ್ಷಣ ಇಲಾಖೆ, ಜಲಶಕ್ತಿ, ಸಂಸದೀಯ ವ್ಯವಹಾರ, ರೈಲ್ವೆ ಈ ಎಲ್ಲ ಪ್ರಮುಖ ಇಲಾಖೆಗಳು ಬಿಜೆಪಿಯಲ್ಲೇ ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಟಿಡಿಪಿ, ಜೆಡಿಯು ಸೇರಿದಂತೆ ಅನೇಕ ನಾಯಕರು ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದು. ಇನ್ನು ಮೋದಿ 3.0 ಕ್ಯಾಬಿನೆಟ್ಗೆ ಯಾವೆಲ್ಲ ನಾಯಕರು ಸೇರ್ಪಡೆಯಾಗ್ತಾ ಇದ್ದಾರೆ, ಯಾರಿಗೆಲ್ಲ ಸ್ಥಾನ ಇದೆ ಅನ್ನುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ನಡೆದಂತಹ ಚಾಯ್ ಪಾರ್ಟಿಯಲ್ಲಿ ಎಲ್ಲ ನಾಯಕರು ಭಾಗಿಯಾಗಿದ್ರು. 3.0 ಕ್ಯಾಬಿನೆಟ್ನಲ್ಲಿ ನಿತಿನ್ ಗಡ್ಕರಿ, ಅನುಪ್ರಿಯಾ ಪಟೇಲ್ ಉತ್ತರ ಪ್ರದೇಶದ ಸಂಸದೆ, ಜಿತಿನ್ ರಾಮ್ ಮಾಂಜಿ ಬಿಹಾರದ ಸಂಸದ, ಜಯಂತ್ ಚೌಧರಿ ಉತ್ತರ ಪ್ರದೇಶದ ಆರ್ಎಲ್ಡಿ ಸಂಸದ, ರಾಮನಾಥ್ ಠಾಕೂರ್ ಬಿಹಾರದ ಜೆಡಿಯು ಸಂಸದ ಈ ಎಲ್ಲ ನಾಯಕರು ಇರ್ತಾರೆ ಈ ಬಾರಿಯ ಮೋದಿಯ 3.0 ಕ್ಯಾಬಿನೆಟ್ನಲ್ಲಿ. ಸರಿಯಾಗಿ 7:15 ಪ್ರಧಾನಿಯಾಗಿ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಎಲ್ಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಯಾವೆಲ್ಲ ನಾಯಕರು ಮೋದಿಯ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ಸಂಭಾವ್ಯ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಬಹುತೇಕವಾಗಿ ಈ ಎಲ್ಲ ನಾಯಕರು ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಇನ್ನು ಮತ್ತೊಂದು ಕಡೆ ರಾಷ್ಟ್ರಪತಿ ಭವನದ ದೃಶ್ಯಗಳು. ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಭವ್ಯವಾದಂತಹ ವೇದಿಕೆ ನಿರ್ಮಾಣಗೊಂಡಿದೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭಾರತ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚ ಸಾಕ್ಷಿ ಆಗ್ತಾ ಇದೆ. 7 ದೇಶಗಳ ಗಣ್ಯಮಾನ್ಯರು ಈ ಸಭೆಗೆ ಹಾಜರಾಗ್ತಾ ಇದ್ದಾರೆ, ಸಾಕ್ಷಿ ಆಗ್ತಾ ಇದ್ದಾರೆ. ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಮಾಲ್ಡೀವ್ಸ್ ಈ ಎಲ್ಲ ನಾಯಕರುಗಳಿಗೆ ಆಹ್ವಾನವನ್ನು ನೀಡಲಾಗಿದೆ. ಮೋದಿಯ ಕಟೌಟ್ಗಳು ರಾರಾಜಿಸ್ತಾ ಇದೆ ದೆಹಲಿಯಲ್ಲಿ. ಬೆಳಗ್ಗೆಯಿಂದ ನಿರಂತರವಾಗಿ ಅನೇಕ ಬೆಳವಣಿಗೆಗಳು ಆಗ್ತಾನೆ ಇದೆ. ಅಮಿತ್ ಶಾ ಮನೆಯಲ್ಲಿ ಮೀಟಿಂಗ್, ನಡ್ಡಾ ಮನೆಯಲ್ಲಿ ಮೀಟಿಂಗ್, ಪ್ರಧಾನಿ ಮೋದಿ ಮನೆಯಲ್ಲಿ ಮೀಟಿಂಗ್ ಆಯಿತು. ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ. ಪ್ರಧಾನಿಯಾಗಿ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಆ ಟೈಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು ಕೇವಲ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ. ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿದೆ, ಏನೆಲ್ಲ ಡೀಟೇಲ್ಸ್ ಇದೆ? ಅರುಣ್, ಕೇವಲ 3:15 ಮಾತ್ರ ಬಾಕಿ ಉಳಿದಿರುವಂಥದ್ದು ಆ ಒಂದು ಐತಿಹಾಸಿಕ ಕ್ಷಣಕ್ಕೆ. ಇಡೀ ರಾಷ್ಟ್ರಪತಿ ಭವನದ ಗ್ರ್ಯಾಂಡ್ ಸ್ಟೆಪ್ಸಿಂದ ಹಿಡಿದು ಆವರಣ, ಅಂದರೆ ರಾಷ್ಟ್ರಪತಿ ಭವನದ ಆವರಣ ಮುಂಭಾಗ ಏನಿದೆ ಅವೆಲ್ಲ ಇಂದ್ರೂ ಕೂಡ ಸಿಂಗಾರಗೊಂಡಿದೆ, ಸಿದ್ಧಗೊಂಡಿದೆ. ಯಾಕಂದರೆ ವಿದೇಶಿ ಗಣ್ಯರು ಕೂಡ ಪಾಲ್ಗೊಳ್ತಾ ಇರುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇಡೀ ದೇಶದ ಒಬ್ಬ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರ ಹೇಗಿರುತ್ತೆ ಅನ್ನುವಂಥದ್ದನ್ನ ಕಳೆದ 2 ಬಾರಿಯೂ ಕೂಡ ನಾವು ನೋಡಿದ್ದೇವೆ. ಇಡೀ ವಿಶ್ವವೇ ನಿಬ್ಬೆರಗಾಗುವಂತಹ ರೀತಿಯಲ್ಲಿ ನೋಡುತ್ತೆ ನಮ್ಮ ಭಾರತದ ಎಲ್ಲ ಚಟುವಟಿಕೆಗಳನ್ನು. ಅದೇ ರೀತಿ ಅವರಿಗೆ ಒಂದು ಉತ್ತರ ಕೊಡುವ ಸಲುವಾಗಿ
ಹಾಗಾಗಿ ಈ ಬಾರಿಯ ಪ್ರಮಾಣ ವಚನವು ಕೂಡ ಬಹಳ ಗ್ರಾಂಡ್ ಆಗಿ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಮೋದಿ ಸರ್ಕಾರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ರಾಷ್ಟ್ರಪತಿ ಭವನದ ಗ್ರಾಂಡ್ ಸ್ಟೆಪ್ಸ್ ಮೇಲೆ ಪ್ರಮಾಣ ವಚನವನ್ನು ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗಿ ಸ್ವೀಕರಿಸ್ತಾ ಇದ್ದಾರೆ. ಇವರ ಸಂಪುಟಕ್ಕೆ ಹೆಚ್ಚು ಕಡಿಮೆ 52ರಿಂದ 53 ಜನ ಸಂಸದರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂಥದ್ದು. ಅದರಲ್ಲಿ ಕರ್ನಾಟಕದಿಂದ 4 ಜನ ಸಚಿವರು, 4 ಜನ ಸಂಸದರು ಇರ್ತಾರೆ. ಮತ್ತೆ ರಾಜ್ಯಸಭೆಯಿಂದಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇರ್ತಾರೆ ಅನ್ನುವಂಥದ್ದು. ಸೊ ಒಟ್ಟು 5 ಜನ ಕರ್ನಾಟಕದಿಂದಲೂ ಇರ್ತಾರೆ ಅನ್ನೋದು. ಅದರ ಜೊತೆಗೆ ಈ ಸಾರಿ ಹಿರಿಯರ ಅನುಭವವನ್ನು, ಅಂದರೆ ವಿವಿಧ ಈಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಕುಮಾರಸ್ವಾಮಿ ಅವರು ಒಳಗೊಂಡಂತೆ ಅಸ್ಸಾಂನ ಖಟ್ಟರ್ ಇರ್ಬೋದು, ಮಧ್ಯಪ್ರದೇಶನ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಬಿಹಾರದ ಮಾಂಜಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ CM ಆಗಿ ಕೆಲಸ ಮಾಡಿರುವಂಥದ್ದು ಆ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಅವರ ಅನುಭವವೂ ಕೂಡ ಈ ಬಾರಿ ನಮಗೆ ಸಚಿವ ಸಂಪುಟದಲ್ಲಿ ಸಿಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂಥದ್ದು. BJPಯಿಂದ ಇಬ್ಬರಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೆಚ್ಚು ಕಡಿಮೆ 17ರಿಂದ 18 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಿದ್ರು. ಮೊನ್ನೆಯಷ್ಟೇ ಅವರು ಕಳೆದ ಬಾರಿಯೂ ಕೂಡ ಮಧ್ಯಪ್ರದೇಶದಲ್ಲಿ ವಿಧಾನಸಭೆಯ ಬಹುದೊಡ್ಡ ಗೆಲುವಿಗೆ ಅವರ ಕೊಡುಗೆ ಅಪಾರವಾಗಿತ್ತು. ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನುವಂಥದ್ದು ಇತ್ತು. ಆನಂತರ ಅವರಿಗೆ ಒಂದು ಮಾತು ಹೇಳಲಾಗಿತ್ತು, ಲೋಕಸಭೆಗೆ ನಿಮ್ಮ ಸೇವೆ ಅಗತ್ಯ ಇದೆ, ಹಾಗಾಗಿ ನಾವು ಅಲ್ಲಿ ಬಳಸ್ಕೊಳ್ತೇವೆ ಅನ್ನುವಂಥದ್ದು. ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಿಂತು ಇಡೀ ಮಧ್ಯಪ್ರದೇಶ ಗೆಲುವಿನಲ್ಲಿ, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಮಧ್ಯಪ್ರದೇಶದ ಗೆಲುವಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಾತ್ರ ಬಹು ದೊಡ್ಡದಾಗಿರುವಂಥದ್ದು. ಇಡೀ ಮಧ್ಯಪ್ರದೇಶದಲ್ಲಿರುವಂಥ ಎಲ್ಲ ಸ್ಥಾನಗಳು ಕೂಡ BJP ಸ್ವೀಪ್ ಮಾಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಈ ಸಾರಿಯ ಸಚಿವ ಸಂಪುಟದಲ್ಲಿ ಒಂದು ಒಳ್ಳೆಯ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದಲ್ಲಿ ಪ್ರಮುಖ ಸ್ಥಾನವನ್ನು ಕೂಡ ನೀಡಲಾಗ್ತಾ ಇದೆ. ಅದೇ ರೀತಿ ಖಟ್ಟರ್ ಅವರು ಕೂಡ ಮೊನ್ನೆಯಷ್ಟೇ ರಾಜೀನಾಮೆ ನೀಡಿ ಲೋಕಸಭಾ ಚುನಾವಣೆಗೆ ಧುಮುಕಿದ್ರು. ಲೋಕಸಭೆ ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ ಅನ್ನುವಂಥ 2-3 ದಿನಗಳ ಹಿಂದೆ ಅವರು ರಾಜೀನಾಮೆ ನೀಡಿದ್ರು. ರಾಜೀನಾಮೆ ನೀಡಿ ಪುನಃ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ಇದು ಇತಿಹಾಸ. ಹಾಗಾಗಿ ಅವರ ಅನುಭವವೂ ಕೂಡ ಅಗತ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಈಗ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರುವಂಥದ್ದು. ಹೀಗೆ ಎಲ್ಲರ ವಿವಿಧ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವರನ್ನು ಕೂಡ ಸಚಿವ ಸಂಪುಟದಲ್ಲಿ ಈ ಬಾರಿ ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಅವರ ಅನುಭವವೂ ಕೂಡ ದೇಶಕ್ಕೆ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ BJP ಮಾಡಿರುವಂತಹ ಒಂದು ಪ್ಲಾನ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಸಂಪುಟ ಇರಬೇಕು. ಮಹಿಳೆಯರು, ಯುವಕರು, ಅನುಭವಿಗಳು ರಾಜಕಾರಣದಲ್ಲಿ, ಮತ್ತು ಮೊದಲ ಬಾರಿಗೆ ಸಂಸದರಾದವರಿಗೂ ಕೂಡ, ಸೋಮಣ್ಣ ಅವರು ಮೊದಲ ಬಾರಿಗೆ ಸಂಸದರಾಗಿರುವಂಥದ್ದು, ಅವರಿಗೂ ಕೂಡ ಮಣೆ ಹಾಕಲಾಗಿದೆ ಜಾತಿಯ ಮತ್ತು ಕಮ್ಯುನಿಟಿ ಕ್ಯಾಸ್ಟ್ ಆಧಾರದ ಮೇಲೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇರ್ತಾರೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಹೇಗೆ ಮುಂದೆ ನಡೆಸಬೇಕು ಅನ್ನುವಂತಹ ಒಂದು ಮುನ್ನೋಟವನ್ನು ಇಟ್ಟು ಮೋದಿ ಅವರು 45 ನಿಮಿಷಗಳ ಕಾಲ ಅವರಿಗೆ ಒಂದು ನೀತಿ ಪಾಠ ಮಾಡಿದ್ದು ಕೂಡ ನಾವು ಇವತ್ತು ನೋಡಿದ್ದೇವೆ. ಅರುಣ್, ಮಂಜುನಾಥ್, ಮೋದಿ ಅವರ ಮುಂದೆ ದೊಡ್ಡ ಟಾಸ್ಕ್ ಇತ್ತು. ಕ್ಯಾಬಿನೆಟ್ನ ರಚನೆ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. 2014 ಮತ್ತು 2019ರಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು, ಮೆಜಾರಿಟಿ ಬಂದಿತ್ತು BJP. ಆದರೆ ಈಗ NDAಯನ್ನು ಒಳಗೊಂಡಂತ ಎಲ್ಲ ಮಿತ್ರ ಪಕ್ಷಗಳನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಆದರೂ ಕ್ಯಾಬಿನೆಟ್ ಈಗ ರಚನೆ ಆಗಿದೆ. 52 ಜನ ಸಂಸದರು ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಸಮೀಕರಣಗಳನ್ನು ತೆಗೆದುಕೊಳ್ಳಲಾಯಿತು? ಅರುಣ್, ಮೋದಿ ಅವರಿಗೆ ಮೊದಲನೇದಾಗಿ ಹೆಚ್ಚು ಕಡಿಮೆ ಅವರು 12 ವರ್ಷ 200 ದಿನಗಳ ಕಾಲ ಗುಜರಾತಲ್ಲಿ CM ಆಗಿ ಕೆಲಸ ಮಾಡಿದರು. ಇಲ್ಲಿ ಪ್ರಧಾನಿಯಾಗಿ 10 ವರ್ಷ ಕೆಲಸ ಮಾಡಿದರು. 20-21 ವರ್ಷಗಳ ಅವಧಿಯಲ್ಲಿ ಇಲ್ಲಿಯವರೆಗೂ ಅವರು ಇಂಥದ್ದೊಂದು NDA ಅಥವಾ ಮೈತ್ರಿ ಪಕ್ಷಗಳನ್ನು ಮಾಡಿಕೊಂಡು ಸರ್ಕಾರ ಮಾಡಿರುವಂತಹ ಸವಾಲನ್ನು ಅವರು ಎದುರಿಸೇ ಇರಲಿಲ್ಲ. ಸೊ ಹಾಗಾಗಿ ಇದು ಮೊದಲ ಬಾರಿಗೆ ಎದುರಿಸ್ತಾ ಇರುವಂಥದ್ದು ಇಂಥದ್ದೊಂದು ಸವಾಲು. ಕಳೆದ ಎರಡೂ ಸಂದರ್ಭದಲ್ಲಿ NDA ಮಿತ್ರಕೂಟ ಅಂತ ಇದ್ರೂ ಕೂಡ ಅದರ BJP ಸಿಂಪಲ್ ಮೆಜಾರಿಟಿ ಬಂದ ಕಾರಣಕ್ಕೆ ಅವರ ಪಾತ್ರ ಬಹಳ ನಗಣ್ಯದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಬಾರಿ ಅವರ ಅಗತ್ಯತೆಯನ್ನು ಕಾಣಬಹುದು. ಯಾಕಂದರೆ ನಂಬರ್ ಗೇಮಲ್ಲಿ BJP 240ರಲ್ಲೇ ಎಡವಿದ ಕಾರಣಕ್ಕೋಸ್ಕರ NDA ಮಿತ್ರ ಪಕ್ಷಗಳ ಏನು ಅಂದರೆ ಅವರ ಸೇವೆ ಅಗತ್ಯವಾಗಿ ಕಂಡಿತು. ಹಾಗಾಗಿ ಈಗ ನಿಜವಾದ ಸವಾಲು ಮೋದಿ ಅವರಿಗೆ ಶುರುವಾಗುವಂಥದ್ದು ಅನ್ನುವಂಥದ್ದು. ಯಾಕೆ ಅಂತಂದರೆ ಕಳೆದ 2 ಬಾರಿಯೂ ಕೂಡ ಅವರು ಮಾಡಿದ ಒಂದು ತೀರ್ಮಾನ
ಕೊನೆಯ ತನಕವೂ ಅಂದರೆ ಲಾಸ್ಟ್ ಮೆನ್ಗೂ ಕೂಡ ಭಾರತದ ಕೊನೆಯ ಪ್ರಜೆಗೂ ಕೂಡ ತಲುಪಬೇಕು ಅಂತ ಒಂದು ಆದೇಶ ಆದರೆ ಅದು ಇಂಪ್ಲಿಮೆಂಟ್ ಆಗ್ತಾ ಇತ್ತು. ಒಂದು ಕಾನೂನು ಇರಲಿ, ಅವರದ್ದೇ ಪಕ್ಷದ ವತಿಯಿಂದ ಏನು ಅಜೆಂಡಾದಲ್ಲಿ ಹೇಳಿದ್ರು ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಇರಲಿ, UCC ಇಂಥ ಕಾಮನ್ ಸಿವಿಲ್ ಕೋಡು ಇವೆಲ್ಲವೂ ಕೂಡ 370 ಇವೆಲ್ಲವೂ ಕೂಡ ಇಂಪ್ಲಿಮೆಂಟೇಷನ್ ಆಗುವಂತಹ ಸ್ಥಿತಿಗೆ ಬಂದವು. ಸೊ ಹಾಗಾಗಿ ಆವಾಗ ಅವರ ಮಾತು ಎಲ್ಲವೂ ಕೂಡ ವೇದವಾಕ್ಯದಂತೆ ನಡೀತು. ಆದರೆ ಈಗ ಮಿತ್ರ ಪಕ್ಷಗಳು ಒಳಗಡೆ ಬಂದ ಮೇಲೆ ಒಂದಷ್ಟು ಗೊಂದಲಗಳು ಆಗುವಂಥದ್ದು ಕೂಡ ಸಹಜವಾಗಿರುತ್ತೆ. ಹಾಗಾಗಿ ಅವರನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಸಣ್ಣ ಒಂದು ವೇದಿಕೆಯಲ್ಲಿ ಕೂರುವಂಥ ಚೇರ್ ಬದಲಾದರೂ ಕೂಡ ಅಸಮಾಧಾನಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮಿತ್ರ ಪಕ್ಷಗಳ ಜೊತೆ. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದೇ ಈಗ ಮೋದಿ ಅವರಿಗೆ ಇರುವಂತಹ ಒಂದು ಟಾಸ್ಕ್. ಅರುಣ್. ಓಕೆ ಮಂಜುನಾಥ್, ಈಗ 7 ದೇಶದ ಗಣ್ಯರು ಬರ್ತಾ ಇದ್ದಾರೆ ಇವತ್ತಿನ ಈ ಭವ್ಯ ಕಾರ್ಯಕ್ರಮಕ್ಕೆ. ಜೊತೆಗೆ ವಿಪಕ್ಷಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಆದರೆ TMC ಮಾತ್ರ ಇದನ್ನ ಬಹಿಷ್ಕಾರ ಮಾಡಿರುವಂಥದ್ದು. ಆದರೆ ವಿಶೇಷ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಹಾಜರಾಗ್ತಾ ಇದ್ದಾರೆ. ಪ್ರಮುಖವಾಗಿ ವಿಪಕ್ಷಕ್ಕೆ ಅಂದರೆ ಬೆಳಿಗ್ಗೆಯವರೆಗೂ ಕೂಡ ಕಾಂಗ್ರೆಸ್ಸಿನವರು ಹೇಳ್ತಾ ಇದ್ರು, ಟ್ವೀಟ್ ಕೂಡ ಮಾಡಿದ್ರು, ನಮಗೆ ಆಹ್ವಾನ ಇಲ್ಲ ಅಂತ. ಅವರು ಅಷ್ಟಕ್ಕೆ ಸುಮ್ಮನಾದರು, ಅದನ್ನು ಕ್ರಿಟಿಸೈಸ್ ಕೂಡ ಮಾಡಿರಲಿಲ್ಲ. ಆದರೆ TMCಯ ಧೋರಣೆಯನ್ನು ನೋಡಿದಾಗ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇದು ಪ್ರಜಾಸತ್ತಾತ್ಮಕ ವಿರುದ್ಧವಾದ ಗೆಲುವು ಅನ್ನುವಂಥ ರೀತಿಯಲ್ಲಿ ಹೇಳುವ ಮೂಲಕ ಇಡೀ ಒಂದು ವ್ಯವಸ್ಥೆಯನ್ನು ಕ್ರಿಟಿಸೈಸ್ ಮಾಡೋದು. ಅಂದರೆ ಇದು ಈ ಥರದ ಕ್ರಿಟಿಸೈಸ್ ಬೇಕಿರಲಿಲ್ಲೇನಪ್ಪ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಚುನಾವಣೆ ಅಂದಮೇಲೆ ಅಲ್ಲೊಂದು ಆಡಳಿತ ಪಕ್ಷ ಸೃಷ್ಟಿಯಾಗುತ್ತೆ, ವಿರೋಧ ಪಕ್ಷವು ಸೃಷ್ಟಿಯಾಗುತ್ತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಡೈನಾಮಿಕ್ಸ್ ವರ್ಕ್ ಆಗಿರುತ್ತೆ. ಒಂದು ಸಾರಿ ಅವರು ಗೆಲುವಾಗ್ತಾರೆ, ಇನ್ನೊಂದು ಸಾರಿ ಇವರು ಗೆಲುವಾಗ್ತಾರೆ. ಕಳೆದ ಬಾರಿ TMC ಕಡಿಮೆ ಸ್ಥಾನಗಳನ್ನು ಪಡ್ಕೊಂಡಿತ್ತು, BJP ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿತ್ತು. ಆದರೆ ಈ ಬಾರಿ TMC ತನ್ನ ಧ್ವಜವನ್ನು ಆರಿಸಿರುವಂಥದ್ದು ವೆಸ್ಟ್ ಬೆಂಗಾಲಲ್ಲಿ, BJPಗೆ ಲಾಸ್ ಆಗಿರುವಂಥದ್ದು. 12 ಕ್ಷೇತ್ರಗಳಿಗೆ ಪಡ್ಕೊಂಡು 18 ಇದ್ದವರು 12ಕ್ಕೆ ಬಂದಿದ್ದು. ಸೊ ಆ ಥರದ ವ್ಯತ್ಯಾಸಗಳು ಇರ್ತವೆ. ಅದೇ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅವೆಲ್ಲವೂ ಕೂಡ ಕಾಮನ್. ಆದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ದೇಶದ ಪ್ರಧಾನಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಸಂದರ್ಭವನ್ನು ನಾವು ಬರೋದೇ ಇಲ್ಲ ಅನ್ನುವಂಥ ಬಾಯ್ಕಾಟ್ ಅಂತ ಹೇಳುವಂಥದ್ದು ಸರಿ ಅಲ್ಲ ಅಂತ ಅನ್ಸುತ್ತೆ. ಅವರು ಮೌನವಾಗಿದ್ದಿದ್ರೂ ಕೂಡ ಸಾಕಾಗ್ತಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಮತ್ತೆ ಕೇಂದ್ರದ ನಡುವೆ ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ. ಅದನ್ನ ಹೇಗೆ ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಹಾಗೆ ಮಾಡಬೇಕಾಗಿತ್ತು. ಈ ರೀತಿಯ ಕ್ರಿಟಿಸಿಸಮ್ ಮಾಡೋದ್ರಿಂದ ಆ ರಾಜ್ಯಕ್ಕೆ ಹೆಚ್ಚು ನಷ್ಟ ಅಥವಾ ಅಲ್ಲಿನ ಜನರಿಗೆ ಒಂದು ನಷ್ಟ ಅಂತ ಹೇಳ್ಬೋದು. ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಕರ್ನಾಟಕದ 5 ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಲಭ್ಯವಾಗ್ತಾ ಇದೆ. HD ಕುಮಾರಸ್ವಾಮಿ, ಜೋಶಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್, ಈ ಎಲ್ಲ 5 ಜನರಿಗೆ ಮೋದಿ ಸಂಪುಟದಲ್ಲಿ ಚಾನ್ಸ್. ಇನ್ನು ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ, ವಿ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆಗೆ ರಾಜ್ಯ ಖಾತೆಗಳನ್ನು ನೀಡುವ ಸಾಧ್ಯತೆ ಇದೆ. ಜಾತಿವಾರು ಗಮನಿಸ್ತಾ ಇದ್ರೆ 2 ಒಕ್ಕಲಿಗ, ಒಬ್ಬ ಬ್ರಾಹ್ಮಣ, ಒಬ್ಬ ಲಿಂಗಾಯತ ನಾಯಕರಿಗೆ ಸ್ಥಾನ ಸಿಗ್ತಾ ಇದೆ ಮೋದಿ ಕ್ಯಾಬಿನೆಟ್ನಲ್ಲಿ. ಇದು ಪಕ್ಷವಾರು ಗಮನಿಸ್ತಾ ಇದ್ರೆ NDA ಮೈತ್ರಿ ಭಾಗ ಆಗಿರುವಂತಹ JDS ನಿಂದ 1, BJP ಇಂದ 4 ಮಂತ್ರಿ ಭಾಗ್ಯ ಒಲಿತಾ ಇದೆ. ಕರ್ನಾಟಕದಿಂದ ಮಾಜಿ CM HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ, ವಿ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆಗೆ ರಾಜ್ಯ ಖಾತೆಯ ಸ್ಥಾನಮಾನ. ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಸಿಗುತ್ತೆ. ಒಟ್ಟಾರೆಯಾಗಿ 5 ಜನರಿಗೆ ರಾಜ್ಯದಿಂದ ಮೈತ್ರಿ ಭಾಗ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿದ್ದಾರೆ. ಮಂಜು, ಕಳೆದ ಬಾರಿ 5 ಸ್ಥಾನಗಳು ಕರ್ನಾಟಕಕ್ಕೆ ಲಭ್ಯವಾಗಿತ್ತು. ಈ ಬಾರಿ NDA ಮೈತ್ರಿಕೂಟ ಇದೆ, 5 ಸ್ಥಾನ ಸಿಗುತ್ತಾ ಇಲ್ವಾ ಹೇಗೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದ್ರೂ ಬ್ಯಾಲೆನ್ಸಿಂಗ್ ಮಾಡಿ ರಾಜ್ಯಕ್ಕೆ 5 ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗ್ತಾ ಇದೆ ಸದ್ಯಕ್ಕೆ. ಇವತ್ತಿನ ಸಚಿವ ಸಂಪುಟದ ತೀರ್ಮಾನ ನೋಡಿದರೆ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಬಂಪರ್ ಅಂತಾನೆ ಹೇಳ್ಬೋದು. ಕಳೆದ ಬಾರಿ ಎಷ್ಟಿತ್ತು ಅದು ಅಷ್ಟೇ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಕೂಡ ಒಂದು ಖುಷಿ ಸಂಗತಿ ಅಂತಾನೆ. ಆದರೆ JDS ಸೇರ್ಪಡೆಯಿಂದ ಏನು BJPಯಲ್ಲಿ ಒಕ್ಕಲಿಗರಿಗೆ ಕೊಡೋದಿಲ್ಲ, ಒಕ್ಕಲಿಗರಿಗೆ ಸಮುದಾಯಕ್ಕೆ ಕೊಡೋದಿಲ್ಲ ಈ ಬಾರಿ ಅನ್ನುವಂಥದ್ದೆಲ್ಲವೂ ಕೂಡ ಕೇಳಿ ಬಂದಿತ್ತು. ಆದರೆ ಮೋದಿ ಅವರದ್ದು ಮ್ಯಾಜಿಕ್ ಯಾವಾಗಲೂ ಕೂಡ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೆ ಮಣೆ ಹಾಕಿರುವಂಥದ್ದು.
ಇನ್ನು ಲಿಂಗಾಯತ ಕೋಟಾದಲ್ಲಿ ಸೋಮಣ್ಣ ಅವರಿಗೆ ಕೊಡಲಾಗಿದೆ, ಒಕ್ಕಲಿಗರ ಕೋಟಾದಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾರೆ, ಬ್ರಾಹ್ಮಣರ ಕೋಟಾದಲ್ಲಿ ಜೋಶಿ ಅವರಿದ್ದಾರೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದೆ. ಇಬ್ಬರು ಬ್ರಾಹ್ಮಣರು ಹಾಗೂ ಇಬ್ಬರು ಒಕ್ಕಲಿಗರು ಹಾಗೂ ಒಬ್ಬರು ಲಿಂಗಾಯತರು ಅನ್ನುವಂತಹ ಒಂದು ಜಾತಿಯ ಸಮೀಕರಣವನ್ನು ನಾವು ಮಾಡಿದಾಗ ಅವರು ಬರುವಂಥದ್ದು. ಸೊ ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಪ್ರಬಲ ಜಾತಿಗಳು ಅಂತ ಯಾವಿದ್ದಾವೋ ಅವಕ್ಕೆ ಮಣೆ ಹಾಕುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಕಳೆದ ಬಾರಿಯೂ ಕೂಡ ಅಷ್ಟೇ ಎರಡನೇ ಸಂಪುಟ ವಿಸ್ತರಣೆ ಅಂದರೆ ಕಳೆದ ಬಾರಿಯ ಇದರಲ್ಲಿ ಎರಡನೇ ಸಂಪುಟ ವಿಸ್ತರಣೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ತೆಗೆದುಕೊಂಡು ಹೋಗಲಾಗಿತ್ತು. ಒಂದೊಂದು ಸಾರಿ ಒಂದೊಂದು ರೀತಿಯ ಬ್ಯಾಲೆನ್ಸನ್ನು ಸರ್ಕಾರಗಳು ಮೋದಿ ಸರ್ಕಾರ ಮಾಡ್ತಾನೆ ಬಂದಿದೆ. ಎಲ್ಲರನ್ನ ಒಳಗೊಳ್ಳುವಿಕೆಯನ್ನು ಅಂದರೆ ಎಲ್ಲ ಸಮುದಾಯಗಳ ಒಳಗೊಳ್ಳುವಿಕೆಯನ್ನು ಮಾಡ್ತಾನೆ ಇರುವಂಥದ್ದು. ಈ ಬಾರಿ ಲಿಂಗಾಯತ ಮತ್ತು ಒಕ್ಕಲಿಗವನ್ನು ಸಮುದಾಯಗಳಿಗೆ ಹೆಚ್ಚು ಓಲೈಕೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.